ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಮದಾನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಡ್ತೇನೆ. ಇವತ್ತು ಒಂದು ಮುಖ್ಯವಾದ ವಿಷಯ, ಇನ್ನೊಂದು ಶಾಕಿಂಗ್ ವಿಷಯ ಅಂತಲೇ ಹೇಳಬೇಕು. ಯಾಕಂದರೆ ನಮ್ಮ BBMP ಅವರು ದಿನಕ್ಕೊಂದು ಶಾಕನ್ನು ಕೊಡೋದಕ್ಕಂತಲೇ ಇದ್ದಾರೆ. ಇವತ್ತು ಅಂಥ ಶಾಕಿಂಗ್ ನ್ಯೂಸ್ ಏನು ಅಂತಂದೇಳಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಚಾನಲನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇವತ್ತು ಒಂದು ಶಾಕಿಂಗ್ ನ್ಯೂಸ್ ಅಂತ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ, ಅದು 2025-26ನೇ ವರ್ಷದ ತೆರಿಗೆ ಹಣವನ್ನು ವಸೂಲಿ ಮಾಡಲಿಕ್ಕಂತಲೇ ಒಂದು ಮಾಸ್ಟರ್ ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಮತ್ತು ಒಂದು ನಿಗದಿಯಾದ ಒಂದು ಟಾರ್ಗೆಟನ್ನು ಕೂಡ ಹಾಕ್ಕೊಂಡಿದೆ. ಯಾಕಂತಂದರೆ ಈ BBMP ಲಿಮಿಟ್ಟು ಏನು ಪ್ರಾಪರ್ಟಿಗಳು ಬರುತ್ತೆ, ಅಷ್ಟು ಪ್ರಾಪರ್ಟಿ ಇದು ಕೂಡ ಸುಮಾರು ಕ್ರೋರ್ಸ್ ಟುಗೆದರ್, ಸಾವಿರಾರು ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವರು 24-25 ಟಾರ್ಗೆಟನ್ನು ಇಟ್ಕೊಂಡಿದ್ರು. ಬಟ್ ಆ ಟಾರ್ಗೆಟನ್ನು 100% ಅವ್ರ ಕೈಲಿ ರೀಚ್ ಮಾಡಲಿಕ್ಕಾಗಲಿಲ್ಲ. ಏನೇನೋ ಸರ್ಕಸ್ ಮಾಡಿದ್ರು, ಆದರೂ ಕೂಡ ಅವ್ರ ಕೈಲಿ ಯಾವುದೇ ಪ್ಲ್ಯಾನು ಕೂಡ ಅವ್ರಿಗೆ ವರ್ಕೌಟ್ ಆಗಲಿಲ್ಲ. ಯಾಕಂತ ಅಂದರೆ ನಮ್ಮ 2024-25 ಇವರು ಸುಮಾರು 5210 ಕೋಟಿ ರೂಪಾಯಿ ನಾವು ವಸೂಲಿ ಮಾಡ್ತೇವೆ, ಅಷ್ಟು ಹಣನ ಸಂಗ್ರಹ ಮಾಡ್ತೇವೆ ಅಂತ ಹೇಳಿಬಿಟ್ಟು 5210 ಕೋಟಿಗೆ ಇವರು ಟಾರ್ಗೆಟನ್ನು ಇಟ್ಕೊಂಡಿದ್ರು. ಆ 5210 ಕೋಟಿಯಲ್ಲಿ ಇವರು ಕಾಲು ಭಾಗನೂ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಇವಾಗ 2025-26 5600 ಕೋಟಿ 5600 ಕೋಟಿ ಆಸ್ತಿ ತೆರಿಗೆಯನ್ನು ನಾವು ವಸೂಲಿ ಮಾಡ್ತೇವೆ ನಾವು ಅಂತ ಹೇಳಿಬಿಟ್ಟು ಆಸ್ತಿ ಮಾಲೀಕರಿಗೆ, ನಮ್ಮ ಪ್ರಾಪರ್ಟಿ ಓನರ್ಸ್ ಏನಿದ್ದಾರೆ BBMP ಲಿಮಿಟಲ್ಲಿ, ಅವರೆಲ್ಲರಿಗೂ ಒಂದು ಶಾಕಿಂಗ್ ಕೊಡೋದಕ್ಕೋಸ್ಕರನೇ ಇವರು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಆ ಮಾಸ್ಟರ್ ಪ್ಲ್ಯಾನು ಏನಂತಂದರೆ, ಇವರು ಏನಿದು OTS ವ್ಯವಸ್ಥೆ ಅಂತ ಏನಂತಂದ್ರೋ, ಒನ್ ಟೈಮ್ ಸೆಟ್ಲ್ಮೆಂಟ್ ಅನ್ನೋದನ್ನು ಏನಂತಂದ್ರೋ, ಅದು ಏನೇನಕ್ಕೂ ವರ್ಕೌಟ್ ಆಗಲಿಲ್ಲ. ಯಾಕಂತಂದರೆ ಹತ್ತತ್ರ ನಮ್ಮ ಬೆಂಗಳೂರಲ್ಲಿರೋದು 2 ಲಕ್ಷ ಪ್ರಾಪರ್ಟಿ ಇರೋದು. 2 ಲಕ್ಷ ಪ್ರಾಪರ್ಟಿ ಇನ್ನೂ ಟ್ಯಾಕ್ಸ್ಗೆ ಪೆಂಡಿಂಗ್ ಇರೋದು. 2 ಲಕ್ಷ ಪ್ರಾಪರ್ಟಿ ಅಂದರೆ ಏನು ತಮಾಷೆನಾ? ಅಷ್ಟು ಪ್ರಾಪರ್ಟಿಗಳದ್ದು ಟ್ಯಾಕ್ಸು ಪೆಂಡಿಂಗ್ ಇದೆ. ಇವರು ಏನೇನೋ ಸರ್ಕಸ್ ಮಾಡಿದ್ರು, ಹರಾಜಿಡ್ತೀವಿ ಅಂತ ಹೋದರು, ಒಂದು ಸಾರಿ ವಸೂಲಿ ಮಾಡ್ತೀವಿ ಅಂತ ಹೋದರು, ಒಂದು ಸಾರಿ ನಾವು ವಶಪಡಿಸ್ಕೊಳ್ತೀವಿ, ಅದನ್ನು ಅಕ್ವೈರ್ ಮಾಡ್ಕೊಳ್ತೀವಿ ಅಂತ ಹೋದರು. ಏನೇ ಮಾಡೋದಕ್ಕೆ ಹೋದರೂ ಕೂಡ ಯಾವುದು ಕೂಡ ಸಕ್ಸಸ್ ಆಗಲಿಲ್ಲ. ಇದರಿಂದಲೇ ಇವತ್ತು BBMP ಅವರು ಡಿಫ್ರೆಂಟ್ ಪ್ಲ್ಯಾನ್ಸನ್ನು ಹಾಕ್ಕೊಳ್ತಿದ್ದಾರೆ. ಏನಂತ ಅಂದರೆ, ಅದಕ್ಕೆ ಬೆಸ್ಕಾಮ್ ಅವ್ರನ್ನ ಬೇರೆ ಟೈಅಪ್ ಮಾಡ್ಕೊಂಡಿದ್ದಾರೆ ಇವರು. ಯಾಕಂದರೆ ಪ್ರೈವೇಟು ಬೆಸ್ಕಾಮು, ಇವರು ಹೆಂಗೆ ಹೇಳಿದ್ರೆ ಹಾಗೆ ಕುಣಿಯುತ್ತೆ. ಅದರಲ್ಲೇನಿದೆ, ಅವರನ್ನು ಕೂಡ ಟೈಅಪ್ ಮಾಡ್ಕೊಂಡಿದ್ದಾರೆ. ಯಾಕಂತಂದರೆ ಅವ್ರಿಗೆ ಪಕ್ಕಾ ಗೊತ್ತಿರುತ್ತೆ, ಅಲ್ಲಿ ಅವರು ಈ ಮಿನಿಮಮ್ ಚಾರ್ಜಸ್ ಏನಾಗ್ತಾರೆ, ಅದು ಕಮರ್ಷಿಯಲ್ಗೆ ತೊಗೊಂಡಿದ್ದಾರಾ ಅಥವಾ ರೆಸಿಡೆನ್ಸಿಯಲ್ಗೆ ತೊಗೊಂಡಿದ್ದೀರಾ ಅನ್ನೋದು ಅಲ್ಲಿ ಪಕ್ಕಾ ಗೊತ್ತಾಗುತ್ತೆ. ಯಾಕಂದರೆ ರೆಸಿಡೆನ್ಸಿಯಲ್ಗಾದರೆ ಮಿನಿಮಮ್ ಚಾರ್ಜಸ್ ಇರುತ್ತೆ, ಅದೇ ವಾಣಿಜ್ಯ ಮಳಿಗೆ ಆದರೆ ಅದಕ್ಕೆ ಜಾಸ್ತಿ ಇರುತ್ತೆ. ಇದರಿಂದ ಇವರು ಬೆಸ್ಕಾಮ್ ಅವ್ರನ್ನೂ ಕೂಡ ಟೈಅಪ್ ಮಾಡ್ಕೊಂಡಿದ್ದಾರೆ. ಬೆಸ್ಕಾಮ್ ಅವ್ರನ್ನೂ ಕೂಡ ಟೈಅಪ್ ಮಾಡಿಕೊಂಡು ಇವ್ರಿಗೆ ಪಕ್ಕ ಮಾಹಿತಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಸುಮಾರು 2-3 ಲಕ್ಷ ಪ್ರಾಪರ್ಟಿಗಳಿಗೆ ನಾವು 100% ಟ್ಯಾಕ್ಸನ್ನು ವಸೂಲಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಮುನ್ನುಗ್ಗುತ್ತಾ ಇದ್ದಾರೆ. ಇವ್ರ ಪ್ಲ್ಯಾನ್ಗಳು ಏನೇನಿದೆ ಅಂತಂದೇಳ್ಬಿಟ್ಟು ನೋಡೋಣ. ಯಾಕಂತಂದರೆ ಇವತ್ತು ಇವರು ಮಾಡ್ತಾ ಇರೋದು ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಬಟ್ ಅವ್ರಿಗೆ ಬೇಕಿರೋದು ದುಡ್ಡು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಫ್ರೆಂಡ್ಸ್, ಇವತ್ತಿನ ಇದರಲ್ಲಿ
ಯಾಕಂತಂದರೆ ಇವರು BBMP ಲಿಮಿಟ್ ಅವರು ಏನಿದ್ದಾರೆ BBMP ಆಫೀಸ್ ಅವರು, ಆ BBMP ಆಫೀಸ್ ಅವರ್ಸು ಸುಮಾರು ನನಗೆ ಗೊತ್ತಿರೋ ಥರ ಒಂದು ಟ್ಯಾಕ್ಸ್ ಪೆಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಸುಮಾರು ಒಂದು 9,000 ಪ್ರಾಪರ್ಟಿಗಳನ್ನ ವಶಪಡಿಸ್ಕೊಂಡಿತ್ತು. 9,000 ಪ್ರಾಪರ್ಟಿಗಳನ್ನ ವಶಪಡಿಸ್ಕೊಂಡಿತ್ತು. ಮತ್ತು ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ಅಂತಂದರೆ ಸುಮಾರು 83,000 ಪ್ರಾಪರ್ಟಿಗಳನ್ನ ಬ್ಯಾಂಕ್ ಏನಿದ್ದಾರೆ 83,000 ಪ್ರಾಪರ್ಟಿ ಓನರ್ಸ್ ಬ್ಯಾಂಕ್ ಖಾತೆಗಳನ್ನ ಮುಟ್ಟುಗೋಲು ಹಾಕಿತ್ತು. ಅಂದರೆ ಎಲ್ಲಿವರೆಗೂ ಹೋಗಿದೆ ನೋಡಿ. 83,000 ಪ್ರಾಪರ್ಟಿ ಓನರ್ಸ್ದು ಬ್ಯಾಂಕ್ ಖಾತೆನೇನೆ ಮುಟ್ಟುಗೋಲು ಹಾಕ್ಕೊಂಡಿದ್ರು. ಏನೇ ಟ್ರಾನ್ಸಾಕ್ಷನ್ ಮಾಡ್ದಿರಾ ಅಕೌಂಟುಗಳನ್ನೇನೆ ಫ್ರೀಸ್ ಮಾಡಿಟ್ಟಿದ್ರು. ಆ ಮಟ್ಟದವರೆಗೂ ನಮ್ಮ BBMP ಹಿಡಿದಿತ್ತು. ಮತ್ತು 600 ಮನೆಗಳನ್ನ 600 ಪ್ರಾಪರ್ಟಿಗಳನ್ನ ಯಾವ್ಯಾವುದು ಟ್ಯಾಕ್ಸ್ ಕಟ್ಟಿಲ್ಲ ಅವನ್ನೆಲ್ಲನೂ ಫೆಬ್ರವರಿ ಮಂತಲ್ಲೇ ಹರಾಜಿಡ್ತೀವಿ ಅಂತ ಹೇಳಿಬಿಟ್ಟು ಅವಕ್ಕೂ ಶೋಕಾಸ್ ನೋಟಿಸ್ ಕೊಟ್ಟು ಅವು ಕೂಡ ಹರಾಜಿಡ್ಲಿಕ್ಕೆ ಅಂತಂದು ಹೇಳ್ಬಿಟ್ಟು ಇದು ಮಾಡಿದರು. ಅದರಲ್ಲಿ ಭಯ ಬಿದ್ದು ಸುಮಾರು 550 ಜನ ಪ್ರಾಪರ್ಟಿ ಓನರ್ಸು ಅದೇನಿತ್ತು ಪ್ರಾಪರ್ಟಿ ಟ್ಯಾಕ್ಸನ್ನೆಲ್ಲನೂ ಕ್ಲಿಯರ್ ಮಾಡಿದ್ರು. ಈ ಥರ ಭಯ ಬೀಳಿಸಿದ್ರೆ ಇವರು 100% ಕಟ್ತಾರೆ ಅನ್ನೋದು ಇವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ. ಅದೇ ಉದ್ದೇಶದಿಂದಲೇ ಇವರು ಹೊಸ ಕಾನೂನುಗಳನ್ನ ಹೊಸ ಕ್ರಮಗಳನ್ನ ತೊಗೊಂಡು ಬರ್ತಾ ಇದ್ದಾರೆ. ಅದರಿಂದ ಇನ್ನು ಯಾರೆಲ್ಲನೂ ಪ್ರಾಪರ್ಟಿ ಟ್ಯಾಕ್ಸ್ ಪೇ ಮಾಡಿಲ್ಲ, ಯಾಕಂತಂದರೆ ಇವರು ಬಿಡೋ ಸೀನಂತೂ ಇಲ್ಲ. ಪ್ಲೀಸ್ ಯಾರ್ಯಾರ್ದು ಪ್ರಾಪರ್ಟಿ ಟ್ಯಾಕ್ಸ್ ಪೆಂಡಿಂಗ್ ಇದೆ ಅವರೆಲ್ಲನೂ ಕಟ್ಟಿಬಿಟ್ಟು ಅದೇನಿದೆಯೋ ಖಾತಾಗಳನ್ನ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕೋದನ್ನು ಕಲೀರಿ. ಯಾಕಂತಂದರೆ ಇವರು ಇರೋ ನೆಮ್ಮದಿನೂ ಹಾಳು ಮಾಡಿಬಿಡ್ತಾರೆ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಅವರು. ಆ ಬಾಕಿ ಉಳಿಸ್ಕೊಂಡಿರೋ ಟ್ಯಾಕ್ಸ್ಗಳನ್ನ ಕಟ್ಟಿಬಿಟ್ಟು ಖಾತಾ ಮಾಡಿಸ್ಕೊಂಡು ನಿಮ್ಮ ಪ್ರಾಪರ್ಟಿಗೂ ಒಂದು ಜೆನ್ಯೂನಿಟಿ ಬರುತ್ತೆ. ಅಷ್ಟನ್ನು ಮಾಡಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.